ಒಂದು ಸೆಕೆಂಡ್ ತಡ್ಕೊರಿ. ಸೊ ಆ್ಯಕ್ಚುಲಿ ಈ ಒಂದು ವಿಡಿಯೋನ ಕಂಟೆಂಟ್ ಏನು ಅಂತಂದ್ರೆ ನೋಡಿರ್ಬೋದು, ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಸ್ಯಾರಿ ಪರ್ಚೇಸಿಂಗ್ ಬ್ಲಾಗ್ ಇದು. ಸೊ ಆ್ಯಕ್ಚುಲಿ ಯೂಟ್ಯೂಬ್ ನನ್ನ ಒಂದು ಚಾನಲ್ ಸ್ಟಾರ್ಟ್ ಆದಾಗಿಂತ ನಾನು ಒಂದು ಚಲೋ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ರೀಸನ್ ಅದಾವ. ಕ್ಯಾಮ್ರಾಮ್ಯಾನ್ ಇರಲಿಲ್ಲ, ಎಡಿಟಿಂಗ್ ಮಾಡೋರು ಇರಲಿಲ್ಲ. ಆಮೇಲೆ ಆ್ಯಕ್ಚುಲಿ ನಾನೇ ಕ್ಯಾಮ್ರಾಮ್ಯಾನ, ನಾನೇ ಎಡಿಟಿಂಗ್. ಸೊ ಸ್ವಲ್ಪ ಟೈಮ್ ಶಾರ್ಟೇಜ್ ಇರ್ತಿತ್ತು. ನಾ ಏನು ಮಾಡಲಿ, ನನ್ನ ಮಗ ಇರ್ತಿದ್ನಲ್ಲ, ಸೊ ಅವ್ನು ಕರ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಅಷ್ಟಕ್ಕಷ್ಟು ಎಡಿಟ್ ಮಾಡಿ ವೀಡಿಯೋಸ್ ಎಲ್ಲ ಹಾಕ್ತಿದ್ನಿ. ಸೊ ಇವಾಗ ಒಂದು ಚಲೋ ಕಂಟೆಂಟ್ನ ಥಿಂಕ್ ಮಾಡಿ ಆ್ಯಕ್ಚುಲಿ ಅದಕ್ಕೆ ಆಪರ್ಚುನಿಟಿನೂ ಸಿಕ್ಕೈತಿ. ಸೊ ಆಸಾಮ್ ಒಳಗೆ ಅದಿಲ್ಲ. ಸೊ ಆಸಾಮಿಗೆ ಹೆಂಗೆ ಬಂದೆ ಅನ್ನೋದು ಬ್ಲಾಗ್ಸ್ ಅದಾವು. ಸೊ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ, ನನ್ನ ಚಾನಲ್ ಒಳಗೆ ಅದಾವು. ಸೊ ಅಸ್ಸಾಮಿಗೆ ಬಂದ ಮೇಲೆ ಫಸ್ಟ್ ಟೈಮ್ ಇಲ್ಲಿ ದುರ್ಗಾ ಪೂಜೆ ನಡೆಯಾಕತ್ತೈತಿ. ಸೊ ನವರಾತ್ರಿ ಸ್ಟಾರ್ಟ್ ಆಗೈತಲ್ಲ, ನಮ್ಮೂರ ಕಡೆ ಅಂತೂ ಮೊನ್ನೆ ಸ್ಟಾರ್ಟ್ ಆಗೈತಿ ನವರಾತ್ರಿ ಪೂಜೆಗಳು. ಬಟ್ ಅಸ್ಸಾಂ ಒಳಗೆ 28ನೇ ತಾರೀಕಿಗೆ ದುರ್ಗಾ ಪೂಜೆ ಅಂತ ಹೇಳಿ ನವರಾತ್ರಿ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅವು ಎಷ್ಟು ದಿನಗಳ ಕಾಲ ನಡೀತೈತೆ ಅನ್ನೋದು ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಸೊ ಅವು ಎಷ್ಟು ದಿನ ನಡೀತೈತಿ, ಆ ದಿನ ಏನೇನು ಮಾಡ್ತೀನಿ ನಾನು, ಆಮೇಲೆ ಅಸ್ಸಾಂ ಜನ ಏನೇನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ 1 by 1 ಸೀರೀಸ್ ಮಾಡಿ ತೋರಿಸ್ಬೇಕಂತ ಅನ್ಕೊಂಡು. ಸೊ ಈ ಒಂದು ವಿಡಿಯೋ ಏನೈತಿ ಡೇ 1 ಸೀರೀಸ್ ಬ್ಲಾಗ್ ಆಗಿರುತ್ತಿದ್ದು. ಸೊ ದುರ್ಗಾ ಪೂಜೆಗೆ ಯಾವ ಥರ ರೆಡಿ ಆದೆ, ಆಮೇಲೆ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದು ಈ ಒಂದು ಬ್ಲಾಗ್ನಾಗ ಇರ್ತೈತಿ. ಸೊ ನಮ್ಮ ಪೃಥ್ವಿ ಏನೇನು ಮಾಡಿದೆ ಅನ್ನೋದು ಈ ಬ್ಲಾಗ್ ಒಳಗೆ ಐತಿ. ಸೊ ನಾವು ಇವತ್ತು ಏನೈತಂದ್ರೆ ಅಸ್ಸಾಮಿನ ಒಂದು ಕಲ್ಚರ್ ಟ್ರೆಡಿಷ್ನಲ್ ಆಗಿರುವಂಥ ಒಂದು ಸ್ಯಾರಿ ಐತಿ ಅವ್ರದ್ದು ಆದಂಥ. ನಮ್ಮ ಕಡೆ ಹೆಂಗೆ ಇಲ್ಕಲ್ ಸ್ಯಾರಿ, ಆಮೇಲೆ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಇರ್ತಾವಲ್ಲ, ಸೊ ಅದೇ ಥರ ಈ ಕಡೆ ಏನೈತಿ ಏನದು ಮೆಖೇಲಾ ಚಾದೋರ ಅಂತಂದ್ರೆ ಹೆಸರು. ಸೊ ಅದು ಇದು ಹೇಳಿದ್ರು. ಅವರು ಫಂಕ್ಷನಿಗೆ ಹೋಗೋಗೆಲ್ಲ ಅವರು ಅಸ್ಸಾಮಿ ಸ್ಯಾರಿ ನೋಡ್ಕೊತಿದ್ರು. ಸೊ ಅವ್ರು ಉಟ್ಕೊಂಡಿದ್ದು ನೋಡಿ ನನಗೂ ಇಷ್ಟ ಆಯ್ತು. ಸೊ ದೀದಿ ನನಗೆ ದುರ್ಗಾ ಪೂಜೆಗೆ ಅಸ್ಸಾಮಿ ಸ್ಯಾರಿ ಬೇಕಾಗೈತಿ, ಸೊ ಹೆಲ್ಪ್ ಮಾಡಿ ತೊಗೊಳಕಂತ ಕೇಳಿದೆ. ಸೊ ಅವರು ಬರತ್ತಾರೆ ಇವತ್ತು. ಅವರು ನಾವು ಕೂಡೇನ ಹೊಂಟೀವಿ ತೊಗೊಂಬರಕ್ಕೆ. ಸೊ ಅಸ್ಸಾಮಿ ಸೀರೆ ಯಾವ ಥರ ತೊಗೋತೀನಿ ಅಂತ ಗೊತ್ತಿಲ್ಲ ನನಗೂ, ಫಸ್ಟ್ ಟೈಮ್. ಸೊ ಆ್ಯಕ್ಚುಲಿ ಡ್ರೆಸ್ ಆನ್ಲೈನ್ದಾಗೂ ಚೆಕ್ ಮಾಡಿದ್ದೆ ನಾನು ಸ್ಯಾರೀಸ್ದು, ಬಟ್ ಆನ್ಲೈನ್ಗಿಂತ ಅಸ್ಸಾಂ ಒಳಗೆ ಅದಿಲ್ಲ. ಸೊ ಇಲ್ಲಿ ನಾವು ಅಂಗಡಿಗಳಿಗೆ ಹೋಗಿ ಬ್ಲಾಗ್ ಮಾಡಿ ಆಮೇಲೆ ಒಂದು ಸೀರೆನೂ ಪರ್ಚೇಸ್ ಮಾಡಿ ತೊಗೊಂಬರೋಣ ಅಂತ ಅನ್ಕೊಂಡು ನಮ್ಮ ಯಜಮಾನ್ರು ಅಂತಾರ. ಸೊ ಇವಾಗ ಏನೈತಿ ತೊಗೊಂಬರ್ಬೇಕು ಸ್ಯಾರಿ ತೊಗೊಂಬಂದ್ಮೇಲೆ ಯಾವ ಥರ ಇರ್ತೈತಿ ಅನ್ನೋದು ನಿಮಗೂ ಕೂಡ ತೋರಿಸ್ತೀನಿ. ಈ ಒಂದು ಬ್ಲಾಗ್ ಪೂರ್ತಿ ಶಾಪಿಂಗ್ ಬ್ಲಾಗ್. ಸ್ವಲ್ಪ ಕ್ಯಾಮ್ರಾಮ್ಯಾನ್ ಇರಲಿಲ್ಲ, ನಾನು ಕ್ಯಾಮ್ರಾಮ್ಯಾನ್. ಸೊ ಸ್ವಲ್ಪ ವಿಡಿಯೋ ಅಷ್ಟಕ್ಕಷ್ಟೇ ಮಾಡಿರ್ತೀನಿ. ಸೊ ನನ್ನ ಒಂದು ಎಲ್ಲ ವಿಡಿಯೋಸು ನಿಮ್ಗೆ ಇಷ್ಟ ಆಗತ್ತವ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗುತ್ತಂತ ಹೇಳ್ತೀನಿ. ಯಾಕಂದ್ರೆ ಅಸ್ಸಾಂ ಸೀರೆನ ನೀವು ನೋಡಿದ್ರು ಕೂಡ ನಿಮಗೂ ಇಷ್ಟ ಆಗುತ್ತಂತ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಚಂದ ಅವ್ರು ಅಷ್ಟು ಚಂದ ಉಟ್ಕೊತಾರ. ಆಮೇಲೆ ಅದ್ರ ಪ್ಯಾಟರ್ನು ಕೂಡ ನನಗೆ ಇಷ್ಟ ಆಯಿತು. ಸೊ ಅದ್ರ ಸಲುವಾಗಿ ನಾನು ಆ್ಯಕ್ಚುಲಿ ಯೂಶ್ವಲಿ ನಾನು ಡ್ರೆಸ್ನ ಇಷ್ಟಪಡ್ತಿದ್ದೆ, ಹೊರಗೋದಾಗ ಡ್ರೆಸ್ನ ಪರ್ಚೇಸ್ ಮಾಡ್ತಿದ್ನಿ. ಬಟ್ ಯಾವತ್ತೂ ನಾನು ಸೀರೆನ ನೋಡಿ ನಾ ಸೀರೆ ತೊಗೋಬೇಕು ಈ ಫಂಕ್ಷನಿಗೆ, ಸೀರೆ ಉಟ್ಕೋಬೇಕು ಈ ಫಂಕ್ಷನಿಗೆ ಅಂತ ಅನಿಸ್ತಾನೆ ಇರ್ತಿದ್ದಿಲ್ಲ. ಬಟ್ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕೊಂಡು ಫಂಕ್ಷನ್ ಮುಗಿಸ್ಬಿಡೋಣ, ಪೂಜೆ ಮಾಡಿಬಿಡೋಣ ಅಂತ ಅನಿಸ್ತಿತ್ತು. ಬಟ್ ಈ ಸತಿ ದುರ್ಗಾ ಪೂಜೆಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಆ ಸೀರೆ. ಆ ಸೀರೆ ಉಟ್ಕೊಂಡು ಇಲ್ಲಿನ ಟ್ರೆಡಿಷನ್ ತಕ್ಕಂತನೇ ರೆಡಿಯಾಗಿ ದುರ್ಗಾ ಪೂಜೆಗೆ ಹೋಗಿ ಬರ್ಬೇಕಂತ ಆಸೆ ಆಯಿತು. ಸೊ ಅದ್ರ ಸಲುವಾಗಿ ನಾನು ಈ ಒಂದು ಅಸ್ಸಾಮಿ ಸ್ಯಾರಿನ ಪರ್ಚೇಸ್ ಮಾಡ್ಬೇಕಂತಂದು ಹೊಂಟೀನಿ. ಸೊ ಈ ಒಂದು ಬ್ಲಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ನೋಡಂಬರಿ ನನ್ನ ಒಂದು ಸ್ಯಾರಿ, ಅಸ್ಸಾಂ ಸ್ಯಾರಿ ಪರ್ಚೇಸ್ ಯಾವ ಥರ ಇತ್ತಂತ. ಸೊ ಆ್ಯಕ್ಚುಲಿ ನಾನು ಈ ಸ್ಯಾರಿನ ಯಾಕೆ ಇಷ್ಟಪಟ್ಟೆ ಅನ್ನೋದು ಅದರೆಲ್ಲ ಡೀಟೇಲ್ಸು ಈ ಒಂದು ಬ್ಲಾಗ್ನಾಗ ಹೇಳ್ತೀನಿ ನಾನು ನಿಮಗೆ. ಸೊ ನೋಡಂಬರಿ ನನ್ನ ಶಾಪಿಂಗ್ ಬ್ಲಾಗ್ ಹೆಂಗಿತ್ತಂತ. ಸೊ ಈ ಅಸ್ಸಾಮಿ ಸೀರೆನ ತೊಗೊಳ್ಳೋದು ನಮಗೆ ಅಷ್ಟು ಗೊತ್ತಾಗಲ್ಲ ಅಂತಂದು ದೀದಿನ ಕರ್ಕೊಂಡು ಹೊಂಟಿದ್ವಿ. ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತೈತೆ ಅಂತ. ಅವ್ರು ಸೀರೆ ಉಟ್ಕೊಂಡಿದ್ದು ನೋಡೇ ನನಗೆ ಆ ಸೀರೆ ತೊಗೋಬೇಕಂತ ಅನಿಸಿದ್ದು. ಸೊ ಅದ್ರ ಸಲುವಾಗಿ ಅವ್ರನ್ನ ಕರ್ಕೊಂಡು ಹೊಂಟಿದ್ವಿ. ಸೊ VIP ಮಾರ್ಕೆಟಿಗೆ ಹೋಗಿ ಸೀರೆ ತೊಗೋಬೇಕಿತ್ತು. ಸೊ ಆ ದಾರಿ ಒಳಗನ ಇಲ್ಲೇನು ಗೋಪುರದ ಹತ್ರ ಕಾಣಿಸತ್ತೈತಲ್ಲ, ಸೊ ಇದು ಫುಲ್ ಮಿಂಚಿಂಗ್ ಇರ್ತೈತೆ ಅಂತ. ಅವತ್ತಿನ ದಿನದಲ್ಲಿ ದುರ್ಗಾ ಪೂಜೆ ಏನು ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಫುಲ್ ಡೆಕೋರೇಷನ್. ನಾ ಬಂದು 15 ದಿನ ಆಯ್ತು ಇಲ್ಲಿ. ಸೊ ಅವತ್ತಿಂದನೂ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಡೆಕೋರೇಷನ್ ಮುಗ್ದೇ ಇಲ್ಲ ಇವ್ರದ್ದು. ಫುಲ್ ಬ್ಯಾಂಬೋ ಟ್ರೀನ ಕಟ್ಟಿಗೆಗಳನ್ನೆಲ್ಲ ಬಳಸ್ಕೊಂಡು ಪ್ಯೂರ್ ಆಗಿ ಡೆಕೋರೇಷನ್ ಮಾಡತ್ತಾರೆ ಇಲ್ಲಿ. ನಮ್ಮ ಕಡೆ ಹೆಂಗೆ ಪೆಂಡಲ್ ಹಾಕ್ತೇವಲ್ಲ ಹಂಗೆ ಇವರು ಕೂಡ ಫುಲ್ ಬ್ಯಾಂಬೋ ಟ್ರೀನ ಬಳಸಿ ಫುಲ್ ರೆಡಿ ಮಾಡ್ತಾರೆ. ಅಲ್ಲೇನು ವೈಟ್ ಕಲರ್ ಮಂಟಪ ಕಾಣಿಸತ್ತೈತಲ್ಲ ಅಲ್ಲೇ ದುರ್ಗಾದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜಾನ ನಡೆಸ್ತಾರೆ. ಅದ್ರ ಸುತ್ತಮುತ್ತ ಜಾತ್ರೆ ಮೇಳ ಎಲ್ಲ ಕೂಡಿರ್ತೈತಂತ. ಆಲ್ಮೋಸ್ಟ್ ಹಿಂಗೆ ಜೋಕಾಲಿ ಅದೆಲ್ಲ ಬಂದಾವು ಸೆಟ್ ಮಾಡತ್ತಾರ. ಸೊ ಅಲ್ಲಿ ಕಾರ್ ಒಳಗೆ ಬುದ್ಧಿಸಮ್ ಹಿಂಗೆ ವಸ್ತ್ರ ಹಾಕೊಂಡಿರ್ತಾರಲ್ರಿ ರೆಡ್ ಕಲರ್. ಸೊ ಅವರಲ್ಲೇ ಬೆಟ್ಟಾದ್ರು ದೀದಿ ತೋರಿಸಿದ್ರು. ಸೊ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸೊ ಇನ್ನು ಸರ್ಕಾರ ಒಳಗೆ ಇಲ್ಲೇ ಇಳ್ಕೊಂಡು ಮುಂದೆ VIP ಮಾರ್ಕೆಟ್
ಮಾರ್ಕೆಟ್ ಒಳಗೈತಿ. ಸೊ ಅಲ್ಲಿ ಹೋಗ್ಬೇಕು. ಸೊ ನಾವು ಮಾಲ್ ಒಳಗೆ ಆಮೇಲೆ ದೊಡ್ಡ ದೊಡ್ಡ ಅಂಗಡಿ ಒಳಗೆ ಸಿಗ್ತಾವಂತ. ಬಟ್ ಈ ಚಿಕ್ಕ ಅಂಗಡಿಗೆ ದೀದಿ ಕರ್ಕೊಂಬಂದ್ರೆ, ಯಾಕಂದರೆ ಇಲ್ಲಿ ಭಾಳ ಅಂದ್ರೆ ಹಳೆ ವರ್ಷದಿಂದ ಅವ್ರು ನೋಡ್ಕೊಂಡು ಬಂದಾಗಿಂತನೂ ಐತಂತ ಇದು ಅಂಗಡಿ. ಪ್ಯೂರ್ ಕಾಟನ್ ಒಂಥರ ಬೇರೆ ಬೇರೆ ಥರ ಟೈಪ್ ಸಿಗ್ತಾವಂತ ಸೀರೆ. ಸೊ ನನಗಂತೂ ನೋಡಿಕೊಳ್ಳೋ ಒಂಥರ ಇಷ್ಟ ಆಗಕ್ಕೆ ಸ್ಟಾರ್ಟ್ ಅದು. ಸೊ ಈ ಸೀರೆ ಬಗ್ಗೆ ಅವರ ಒಂದು ಸ್ವಲ್ಪ ಹೇಳ್ತಾರೆ ನೋಡ್ರಿ. ನಾನು ಕೇಳಿದೆ, ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಏನಾರ ಹೇಳ್ರಿ ಅಂತಂದು. ಆ್ಯಕ್ಚುಲಿ ಅವ್ರು ನನಗೂ ಹೇಳತ್ತಿದ್ರ ಈ ಥರ ಪರ್ಚೇಸ್ ಮಾಡಿರಿ, ಆ ಥರ ಪರ್ಚೇಸ್ ಮಾಡಿರಿ ಅಂತ. ಸೊ ನೋಡ್ರಿ ಅವ್ರು ಏನು ಹೇಳ್ತಾರೆ ಅಂತಂದು. स्टार्ट है, रेडी टू वेयर है। आपको अगर और अच्छा चाहिए तो फिर आपका वो जोन है, पर आपको रेडी टू वेयर ही लेना पड़ेगा। आप लोग यहाँ रहते हैं कि बाहर रहते हैं? बाहर रहते हैं। तो आपको स्टिच करना पड़ेगा। अगर लेके जाते हैं तो स्टिच वहाँ तो नहीं होगा, आपको रेडीमेड ही लेना पड़ेगा। ये 1000 से स्टार्ट है, ये ट्रेडिशनल 1500 से स्टार्ट है। 1000 तो बहुत ज़्यादा, मैं 700 छोड़ के आई हूँ। आपका फिर आप स्टिच कम कर दीजिए। ये हम अगर स्टिच बिना करके देते हैं आपको 700 मिल जाएगा। स्टिच्ड नहीं है। स्टिच कैसे करेंगे मैम? आपका काम मैं करके दे रहा हूँ तो उसका चार्ज तो लूँगा ना मैं। मुझे आज ही जाना है, तो मुझे रेडी टू तो रेडी टू वेयर ही है आपका। यहाँ का स्टिचिंग चार्ज 300 रुपीज़। ಸೊ ಈ ಒಂದು ಅಸ್ಸಾಮಿಯ ಮೆಖ್ಲಾ ಚಾದೋರ ಅಂತಂದು ಈ ಸ್ಯಾರಿ ಹೆಸರು. ಇದು ಪ್ಯೂರ್ ಕಾಟನ್, ಆಮೇಲೆ ಕೈಲೇ ನೇಯ್ದಿರುವಂಥದ್ದು. ಸೊ ಅವ್ರು ಹೇಳತ್ತಿದ್ರೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋದಾದ್ರೆ ಇದನ್ನು ತೊಗೋರಿ ಅಂತಂದು. ಬಟ್ ನಾ ಈ ಸತಿ ಇದನ್ನ ತೊಗೊಳಕತ್ತಿದ್ದಿಲ್ಲ, ಯಾಕಂದ್ರೆ ಅದ್ರ ಕಾಸ್ಟ್ ಸಿಕ್ಕಾಪಟ್ಟೆ ಐತಿ. ನನಗೆ ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿರೋ ಸ್ಯಾರಿ ಬೇಕಾಗಿತ್ತು ಪೂಜೆಗೆ. ಸೊ ನಾರ್ಮಲ್ ನಾವು ಸಿಂಪಲ್ ಕಾಸ್ಟ್ ಒಳಗೆ ತೊಗೊಳ್ಳುವಂಥ ಸ್ಯಾರಿಗೂ ಆಮೇಲೆ ಅವರು ಪ್ಯೂರ್ ಹೈ ಕಾಸ್ಟ್ ಇರುವಂಥ ಸೀರೆಗೂ ಎಷ್ಟು ವ್ಯತ್ಯಾಸ ಅಂತಂದ್ರೆ, ಫುಲ್ ಸ್ಮೆಲ್ಲ ಬೇರೆ ಇತ್ತು, ಆಮೇಲೆ ಅದರ ಕ್ವಾಲಿಟಿ ಬೇರೆ ಇತ್ತು. ಇದು ಪಾಲಿಶ್ಡ್ ಆಗಿ ಬಂದಿತ್ತು. ಮಷಿನ್ ವರ್ಕಿಂತ ಇರುವಂಥ ಸ್ಯಾರಿ ಆಮೇಲೆ ಕೈಲೇನೆ ಇದ್ರುವಂಥ ಸ್ಯಾರಿ ಭಾಳ ಫರಕ್ ಆಕವಲ್ಲ. ಫೈನಲಿ ನಾನು ಒಂದು ಸೀರೆನ ಪರ್ಚೇಸ್ ಮಾಡಿದ್ದೆ. ಸೊ ನಾ ಯಾವ ಸೀರೆ ಪರ್ಚೇಸ್ ಮಾಡಿದೆ ಆಮೇಲೆ ಅದಕ್ಕೆ ಎಷ್ಟು ಕೊಟ್ಟೆ ಅನ್ನೋದು ಸೆಕೆಂಡ್ ಸೀರೀಸ್ ಒಳಗೆ ನಿಮಗೆ ಹೇಳ್ತೀನಿ. ಆಮೇಲೆ ಅದನ್ನು ಉಟ್ಕೊಂಡು ತೋರಿಸ್ತೀನಿ. ಸೊ ರೆಡಿ ಆಗಿದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸೆಕೆಂಡ್ ಸೀರೀಸ ನೆಕ್ಸ್ಟ್ ಡೇ ಬರ್ತೈತಿ. ನೋಡ್ತಾ ಇರ್ರಿ, ಹಿಂಗೆ ಕಂಟಿನ್ಯೂಸ್ ವ್ಲಾಗ್ಸ್ ಬರ್ತಿರ್ತಾವೆ. ಆ್ಯಕ್ಚುಲಿ ನಾನು ಅಸ್ಸಾಮಿ ಸೀರೆನ ಪರ್ಚೇಸ್ ಮಾಡಬೇಕಂತ ಬಂದಿದ್ದೆ. ಆ್ಯಕ್ಚುಲಿ ವೈಟ್ ಕಲರ್ ಸ್ಯಾರಿನ ನೋಡಿನ ನಾನು ಪರ್ಚೇಸ್ ಮಾಡ್ಬೇಕಂತಂದು ಅಂದ್ಕೊಂಡಿದ್ದೆ. ಸೊ ನಾನು ಆ್ಯಕ್ಚುಲಿ ಇದನ್ನು ತೊಗೊಳಿಲ್ಲ. ನಾನು ಯಾಕೆ ತೊಗೊಳಿಲ್ಲ ಅನ್ನೋದು ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ ನಿಮಗೆ. ಸೊ ಇಲ್ಲಿ ಒಂದು ಸ್ಯಾರಿನ ಟ್ರೈ ಮಾಡಿ ನೋಡತ್ತಿದ್ದೆ. ಆ್ಯಕ್ಚುಲಿ ರೆಡಿ ಟು ವಿಯರ್ ಅಲ್ಲ, ಇವು ಲೆಹೆಂಗಾ ಟೈಪ ಹಾಫ್ ಸ್ಯಾರಿ. ನಮ್ಮ ಕಡೆ ಹೆಂಗೆ ಹಾಫ್ ಸ್ಯಾರಿ ಹಾಕೋತೇವಲ್ಲ ಅದೇ ಥರ ಇಲ್ಲಿ. ಸೊ ದುಪ್ಪಟ್ಟ ಶಾರ್ಟ್ ಇರೋಂಗಿಲ್ಲ, ಸೀರೆ ಟೈಪನ್ನ ದುಪ್ಪಟ್ಟ ಟೈಪ್ ಇರ್ತೈತಿ. ಸೊ ಇದನ್ನು ಹೆಂಗೆ ವಿಯರ್ ಮಾಡೋದು, ಹೆಂಗೆ ರೆಡಿ ಅದ ಅನ್ನೋದು ನೆಕ್ಸ್ಟ್ ಸೀರೀಸ್ ಒಳಗೆ ಬರ್ತಿರ್ತಾವೆ ನೋಡ್ರಿ ನೀವು. ಸೊ ನನಗೆ ದೀದಿ ತೋರ್ಸಾತಿದ್ರ ವೈಟ್ ಕಲರ್ ಯಾವ ಥರ ಇರ್ತಾವೆ ಕಾಟನ್ ಸೀರೆ, ಸಿಲ್ಕ್ ಸ್ಯಾರಿನೂ ಅದಾವೆ ಇವ್ರ ಕಡೆ. ಸೊ ಇವ್ರ ಕಡೆ ಇದಕ್ಕೆ ಮೆಖೇಲಾ ಚಾದೋರು ಅಂತಂದು ಈ ಸ್ಯಾರಿ ಹೆಸರು. ಸೊ ಇವ್ರ ಕಡೆ ಸಿಕ್ಕಾಪಟ್ಟೆ ಕಲೆಕ್ಷನ್, ಓಲ್ಡ್ ಸ್ಟೈಲ್ ಕಲೆಕ್ಷನ್. ಅಜ್ಜಿನೂ ಬಂದಿದ್ರಲ್ಲೇ ಪರ್ಚೇಸ್ ಮಾಡೋಕೆ. ಸೊ ಅವರು ಕೂಡ ಪರ್ಚೇಸ್ ಮಾಡತ್ತಿದ್ರ. ಇಲ್ಲೇನು ಪರ್ಪಲ್ ಆ್ಯಂಡ್ ವೈಟ್ ಐತಲ್ಲ, ಅವ್ರು ಅದನ್ನು ಸೆಲೆಕ್ಟ್ ಮಾಡಿಟ್ಟಿದ್ರು. ಸೊ ನಾ ಜಸ್ಟ್ ದೀದಿನೂ ನೋಡಿದ್ರೆ ಇದ್ರೊಳಗೆ ಏನೈತಿ, ಯಾವ ಥರ ಕ್ವಾಲಿಟಿ ಸೆಲೆಕ್ಟ್ ಮಾಡಿದಾರೆ ಅವ್ರು ಅಜ್ಜಿ ಅಂತಂದು. ಸೊ ದೀದಿನೂ ಅವರಿಗೂ ಕೂಡ ಹಬ್ಬಕ್ಕೆ ಸ್ಯಾರಿ ತೊಗೊಳತ್ತಿದ್ರೆ ಹೊಸದು. ಸೊ ಅವ್ರ ಈ ಪ್ಯಾಟರ್ನ್ ಒಳಗೆ ತೊಗೊಳತ್ತಿದ್ರೆ ಸ್ವಲ್ಪ ಸಿಲ್ಕ್ ಥ್ರೆಡ್ ಇರುವಂಥದ್ದು. ಸೊ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇವೆಲ್ಲ ಏನದು ಲೆಹೆಂಗಾ, ಇವು ಕೆಳಗಿನ ಲೆಹೆಂಗಾ ಟೈಪ. ಸೊ ದುಪ್ಪಟ್ಟನೂ ಹಾಗೆ ಹಾಕೋತಾರಂಥವ್ರು. ಅವ್ರ ಕಲ್ಚರು ನನಗೆ ಇಷ್ಟ ಆಯಿತು. ಅವರ ಒಂದು ಯಾವ ಥರ ಸ್ಯಾರಿ ಆಮೇಲೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ಇಷ್ಟ ಆಯ್ತು. ಅದ್ರ ಸಲುವಾಗಿ ನಾನು ಈ ಒಂದು ಹಬ್ಬಕ್ಕೆ ನಾನು ಇಲ್ಲಿಯನ ಸ್ಯಾರಿನ ಹಾಕೋಬೇಕಂತಂದು ಒಂದು ಸ್ಯಾರಿ ತೊಗೊಳಕ್ಕೆ ಬಂದಿದ್ನಿ. ಸೊ ದಿದಿನೂ ಅವ್ರಿಗೆ ಸೆಲೆಕ್ಟ್ ಮಾಡತ್ತಿದ್ರೆ ಒಂಥರ ಪಿಂಕ್ ಆಮೇಲೆ ಬ್ಲ್ಯಾಕ್ ಡಾಟ್ಸ್ ಇರುವಂಥ ಸ್ಯಾರಿ ಇತ್ತು. ಸೊ ನಾನು ಹೇಳಿದೆ ಇದು ಬೇಡ, ಇನ್ನೊಂದು ಚಾಯ್ಸ್ ನೋಡ್ರಿ ಅಂತಂದು. ಸೊ ಬ್ಲೂ ಕಲರ್ ಒಳಗೆ ಒಂದಿತ್ತು, ಅದನ್ನು ನೋಡ್ತಾರೆ ನೋಡ್ರಿ ಇವಾಗ. ಇಲ್ಲಿ ಆ್ಯಕ್ಚುಲಿ ದುರ್ಗಾ ಪೂಜೆ ಭಾಳ ಜೋರು ನಡೀತೈತಂತ, ಅದ್ರ ಸಲುವಾಗಿ ಶಾಪಿಂಗ್ ಮಾಡಕ್ಕೆ ಬಂದೆ ನಾನು. ನಾರ್ಮಲ್ ನಮ್ಮ ಕಡೆ ಇರುವಂಥ ಸೀರೆ ಹಾಕೋಬೋದಿತ್ತು, ಬಟ್ ನಮ್ಮ ಕಡೆ ಇರುವಂಥ ಸೀರೆ ನಮ್ಮ ಕಡೆನೇ ಚಂದಲ್ಲ. ಇಲ್ಲಿ ನಾನು ತೊಗೊತಿದ್ದಿಲ್ಲ ಆ್ಯಕ್ಚುಲಿ. ಇಲ್ಲಿ ಅವ್ರ ದೀದಿ ಉಟ್ಕೊಂಡಿದ್ರು ಒಮ್ಮೆ, ಅದನ್ನ ನೋಡಿ ನನಗೂ ಆಸೆ ಆಯಿತು. ಸೊ ನಾನು ಇದೇ ಥರ ಸ್ಟೈಲಿ ಅವ್ರ ಕಡೆನ ಈ ಥರ ಅಸ್ಸಾಮಿ ಸ್ಟೈಲ್ ಒಳಗೆ ಸ್ಯಾರಿ ಉಟ್ಕೋಬೇಕು ಪೂಜೆ ದಿನ ಅಂತಂದು. ಸೊ ದೀದಿ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ರು. ಸೊ ನಮ್ಮ ಶಾಪಿಂಗ್ ಹತ್ರ ಮುಗೀತಾ. ಬಟ್ ದೀದಿ ಅವ್ರ ಮಗಗೂ ಡ್ರೆಸ್ ಕೊಡ್ಸೋಬೇಕಿತ್ತು. ಸೊ ಅವಂಗೂ ಕೂಡ ಹೊಸ ಡ್ರೆಸ್ ತೊಗೊಂಡ್ರು. ಇಲ್ಲಿನ ನಾವು ಹೆಂಗೆ ದೀಪಾವಳಿ ಒಳಗೆ ಶಾಪಿಂಗ್ ಮಾಡ್ತೇವಲ್ಲ, ಅವರ ದುರ್ಗಾ ಪೂಜೆಗೆ ಶಾಪಿಂಗ್ ಮಾಡ್ತಾರೆ. ಎಲ್ಲ ಶಾಪಿಂಗ್ ಮುಗಿಸಿ ನಾವು ಆಟೋದೊಳಗೆ ವಾಪಸ್ ಮನೆಗೆ ಹೊಂಟ್ವಿ. ಸೊ ನಮ್ಮ ಯಜಮಾನ್ರು ಬಂದಿದ್ರು. ಸೊ ನಾವು ದೀದಿ ಆಮೇಲೆ ಎಲ್ಲರೂ ಕೂಡಿ ಆಟೋದೊಳಗೆ ಫುಲ್ ವಾಪಸ್ ಮನೆಗೆ ಹೊಂಟ್ವಿ. ಸೊ ಈ ಒಂದು ವ್ಲಾಗ್ನೊಳಗೆ ಇದಿಷ್ಟು ಶಾಪಿಂಗ್ನ ತೋರಿಸಿನಲ್ರಿ. ಇನ್ನೂ ಆ್ಯಕ್ಚುಲಿ ಸೆಕೆಂಡ್ ಸೀರೀಸ್, ಥರ್ಡ್ ಸೀರೀಸ್ ಬರ್ತೈತಾವು. ಅದ್ರೊಳಗೆ ಮೇಳ ಯಾವ ಥರ ಇರ್ತೈತಿ, ನಾವು ಯಾವ ಥರ ರೆಡಿ ಆದ್ವಿ, ಆಮೇಲೆ
ಆಮೇಲೆ ಪೃಥ್ವಿಗೂ ಡ್ರೆಸ್ ತೊಗೊಂಡಿನಿ. ಆಮೇಲೆ ಪೃಥ್ವಿ ಡ್ರೆಸ್ ಯಾವ ಥರ ಇರ್ತೈತಿ, ಪೃಥ್ವಿ ಯಾವ ಥರ ಆಟ ಆಡ್ತಾನೆ, ಆಮೇಲೆ ಅವ್ನಿಗೆ ಏನೇನು ಆಟ ಸಾಮಾನು ತೊಗೋತೀನಿ, ಕಂಪ್ಲೀಟ್ ವೀಡಿಯೋಸ್ಗಳನ್ನು ಹಾಕ್ತಾನೆ ಇರ್ತೀನಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಆಮೇಲೆ ನನ್ನ ಚಾನಲ್ನ ನೋಡ್ಕೊತ ಲೈಕ್ ಮಾಡ್ತಿರ್ತೀರಿ, ಇಷ್ಟ ಆಗ್ತಾವೆ. ಸೊ ಈ ಒಂದು ವಿಡಿಯೋನು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಸ್ಯಾರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಆಸಾಮಿ ಸ್ಯಾರಿ ಸೂಪರ್ ಐತಿ ಅಂತಂದು. ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತಲೇ ಕಳಿಸ್ರಿ, ನೋ ಪ್ರಾಬ್ಲಮ್. ಸೊ ಈ ನನ್ನ ವೀಡಿಯೋಸ್ಗಳನ್ನ ನೋಡ್ತಿರ್ತೀರಲ್ಲ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಸೊ ಸೆಕೆಂಡ್ ಸೀರೀಸ್ ವ್ಲಾಗ್ನಾಗ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.